ಇನ್ಫ್ಯಾಕ್ಟ್ ಮಂಜು ಸ್ವರಾಜ್ ಸರ್ದು ಎಲ್ಲ ಸಿನಿಮಾಗಳು ನಾನು ನೋಡ್ಕೊಂಡು ಬಂದೆ ನಮ್ಮ ಡೈರೆಕ್ಟರ್ ಸರ್ದು. ಅದನ್ನೇ ಹೇಳ್ತಾ ಇದ್ದೆ ಇವಾಗ, ಯಾವಾಗಲೂ ನೀವು ನಪ್ಸೋರು. ನಾನು ಇಂಟ್ರವಲ್ ಬ್ಲಾಕ್ ಬಿಫೋರ್ ನಾನು ತುಂಬ ಅಳ್ತಾ ಇದ್ದೆ. ಇನ್ಫ್ಯಾಕ್ಟ್ ತುಂಬಾ ಕನೆಕ್ಟ್ ಆಗುತ್ತೆ ಅದು. ಎಷ್ಟೋ ಜನ ಅಪ್ಪ ಅಮ್ಮನ ಪ್ರೀತಿ ಮಾಡೋರು ಮತ್ತು ರಿಲೇಷನ್ಶಿಪ್ ಬಗ್ಗೆ ಬಾಂಡಿಂಗ್ ಇರೋರಿಗೆ ತುಂಬಾ ಕನೆಕ್ಟ್ ಆಗೋದು. ಅದು ಒಂದು 1917 ಆ ಪೀರಿಯಾಡಿಕಕ್ಕೆ ತೊಗೊಂಡು ಹೋಗಿ ಆ ಶೇಡ್ ಪ್ಯಾಲೆಟ್, ಕಲರ್ ಪ್ಯಾಲೆಟ್ ಇರ್ಬೋದು, ಕಾಸ್ಟ್ಯೂಮ್ಸ್ ಇರ್ಬೋದು, ಆಮೇಲೆ ಕೆಲವೇ ಪಾತ್ರಗಳನ್ನ ಇಟ್ಕೊಂಡು ಪ್ಲೇ ಮಾಡಿದ್ದಾರೆ ಎಂಟೈರ್ ಚಿತ್ರನ. 40 ವರ್ಷ ಹಿಂದೆ ಬರೆದಂಥ ಒಂದು ಕಾದಂಬರಿನ ನೀವು ಸಿನಿಮಾ ಮೇಲೆ ತೆರೆ ಮೇಲೆ ತರಬೇಕಂದ್ರೆ ದೊಡ್ಡ ಚಾಲೆಂಜಿಂಗ್ ಇರುತ್ತೆ. ಮತ್ತು ಆ ಕಾಲಘಟ್ಟದಲ್ಲಿ ನಡೆದಿರ್ತಕ್ಕಂಥದ್ದು ಅವ್ರಿಗೆ ಕನೆಕ್ಟ್ ಆಗುತ್ತೆ. ಈಗ ಜೆನ್ಸಿಗಳಿಗೆ ಇದು ಕನೆಕ್ಟ್ ಆಗಲ್ಲ. ಆವಾಗ ತಾಯಿ ಒಂದು ಗರ್ಭಾನ ಹೊತ್ತಿದ್ದಾಳೆ ಅಂತಂದರೆ ಆ ಮಗು ಹುಟ್ಟುತ್ತಿದ್ದಾಗ ಆವಾಗ ಮಗು ಬದುಕುತ್ತಾ ತಾಯಿ ಬದುಕುತ್ತಾ ಇಬ್ಬರು ಬದುಕ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಅಂಥ ಒಂದು ಪೀರಿಯಡಲ್ಲಿ ಆದಂಥ ಒಂದು ಭಾವನೆಗಳು, ಆ ಮನಸ್ಸಲ್ಲಿ ಆದಂಥ ತಿಕ್ಕಾಟಗಳನ್ನ ನಿರ್ದೇಶಕರು ತುಂಬ ಚೆನ್ನಾಗಿ ತಗೊಂಡಿದ್ದಾರೆ. ಆ ಕಾಲಘಟ್ಟಕ್ಕೆ ಈಸಿಯಾಗಿ ಕರ್ಕೊಂಡೋಗುತ್ತೆ. ಅದೇ ತುಂಬ ಸರಳ, ಬಟ್ ಕಾಡುತ್ತೆ. ಅಲ್ಲಲ್ಲಿ ತುಂಬ ಒಂದಷ್ಟು ಜಾಗಗಳಲ್ಲಿ ಖುಷಿ ಅನಿಸುತ್ತೆ. ತುಂಬ ಎಮೋಷ್ನಲ್ ಸಿನಿಮಾ ನೋಡಿದ್ರೆ ಮಾತಲ್ಲಿ ಗೊತ್ತಾಗ್ತದೆ. ಜನರಲಿ ತುಂಬ ಎಕ್ಸೈಟಿಂಗ್ ಆಗಿ ತುಂಬ ಲೌಡರಾಗಿ ಮಾತಾಡೋದು ನಾನು ತುಂಬ ಸಟ್ಲಾಗಿ ಮಾತಾಡ್ತೀನಿ ಅಂದರೆ ಬಿಕಾಸ್ ದ ಸಿನಿಮಾ ಒಂದು ಇದು ದಿಸ್ ಇಸ್ ದ ರಿಯಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಸಂಪೂರ್ಣವಾದ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಸಂಪೂರ್ಣವಾದ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ. ಪ್ರದೀಪ್ ಸರ್ ತುಂಬ ಚೆನ್ನಾಗಿ ಸಿನಿಮಾಟೋಗ್ರಾಫ್ ಮಾಡಿದ್ದಾರೆ. ಮತ್ತು ಮಂಜು ಸರ್ ಕಾದಂಬರಿಯನ್ನು ಇಟ್ಕೊಂಡು ಈ ಪ್ರಸ್ತುತ ಈಗಿನ ಕಾಲಕ್ಕೆ ಹೇಗೆ ಬೇಕೋ ಅದನ್ನು ಬ್ಲೆಂಡ್ ಮಾಡಿ ತುಂಬ ಅದ್ಭುತವಾಗಿ ಕಥೆನ ಕಟ್ಕೊಟ್ಟಿದ್ದಾರೆ. ಕತೆ 2ನೇ ಭಾಗ ನಿಜಕ್ಕೂ ಮನ ತುಂಬಿ ಬರುತ್ತೆ. ಅಂದರೆ ಈಗಿನ ಏನು ನಾವು ಜೆನ್ಸಿ ಆಲ್ಫಾ ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಒಂದು ವಾರ ಲವ್, ಒಂದು ವಾರ ಬ್ರೇಕಪ್ಪು, ಅಥವಾ ಮದುವೆ ಆಗಿದ ತಕ್ಷಣ ಡಿವೋರ್ಸು, ಯಾವುದೋ ಇಲ್ಲಿಸಲ್ಲದ ಕಾರಣಕ್ಕೆಲ್ಲ ಡಿವೋರ್ಸ್ಗಳಾಗ್ತಾಯಿದೆ. ಬಟ್ ಒಬ್ರನ್ನೊಬ್ಬರು ನಾವು ಬಿಟ್ಕೊಡದೆ ಅನ್ಯೋನ್ಯವಾಗಿ ಬಾಳಿ ಬದುಕಬೇಕು ಅನ್ನೋದು ಈ ಸಿನಿಮಾದ ಸಂದೇಶ.